ಮಾಡ್ತೀವಿ ಬಿಡ್ಲೆ ಚೆನ್ನಿ. ಊರಿಗೆ ಹೋಗಿದ್ದೆ ನಾನು, 2 ದಿನ ಇದ್ದಿದ್ದೆಲ್ಲ ಊರಾಗ. ಹೌದಾ, ಅದಕ್ಕೆ ಅನ್ಕೊಂಡೆ ನೋಡು ನಾನು, ಜೊಟ್ಲು ಇಂದ್ರಮ್ಮ ಎಲ್ಲಿ ಕಾಣಿಸೋಂದ ಇವ ಅಂತಂದು. ಹ್ಞೂ ಇವ 2 ದಿನ ಹೋಗಿದ್ನೆ ಇವ ಮಗಳ ಮನೆಗೆ. ಅದು ಇರು ಅಂತಂದು ಚಾಲು ಉರಿತವ ಇವ, ಇರೋಕ್ಕಾಗಲಿಲ್ಲ. ಹಾಕನ್ಬಿಡ್ಲೆ ಇವ ಒಂದು 2-3 ದಿನ ಇದ್ದಿದ್ದಿಲ್ಲ. ಮನಿ ಅನ್ನೋದು ಧೂಳ ದುಮ್ಮಿಕ್ಕೈತಿ. ಓಟು ಸ್ವಚ್ಛ ಕಸ ಹೊಡೆದು ನೆಲಾರು ಒರೆಸ್ತಾನೆ. ಬಾರ ನೀನು, ಅವನು ನಿನಗೆ ಬಾ ಹೋಗಿ ಮಾಡುವಂತಿ. ಯವ್ವ ಏನು ಐತಿತ್ತು ಬಿಡ ಯವ್ವ, ಇದೊಂದು ಇದು ಮೊಣಕಾಲು ಕುಂದ್ರಾಕ ಬರಂಗಿಲ್ಲ ಬಿಡ್ಲೆ ಈಕಿನ ಚೆನ್ನಿ. ಹೌದಾ, ದಾಕ ನೀರು ತೋರ್ಸ್ಕೊಂಬರ್ಬೇಕಿಲ್ಲ ಅಲ್ಲೇ ನಿನ್ನ ಮಗಳ ಹತ್ರ. ಯವ್ವ ಅಲ್ಲೇನು ಅಕ್ಕಿ ಬಿಡ್ಲೆ, ಚಲೋ ಅಲ್ಲದೆ ಸೊಸೆ ಮಗಳ ಮನೆಯಾಗ ಹೋಗಿ ದವಾಖಾನಿ ಅಂದ್ರೆ ಅವ್ರ ಏನಂತಾರೆ ಹೇಳು ಬೀಗ್ರು. ಯವ್ವ ಅದೇ ಕರೆನ ಅನ್ನ. ಯವ್ವ ಎಲ್ಲೇ ಚೆನ್ನಿ ಅಕ್ಕ ಒಳ್ಳೆ ಬಂದಾಳ ಇವ, ಈಕೆ ಜುಟ್ಲ ಇಂದ್ರಮ್ಮ 2 ದಿನ ಎಲ್ಲಿ ಊರಾಗ ಕಂಡಿದ್ದೆ ಅಲ್ಲ ಇವ. ಬಾರ ಕಲ್ಲವ ಬಾ. ಇದ್ದಿದ್ದಿಲ್ಲ ಬಿಡ್ಲೆ ನಾನು ಊರಾಗ, ಊರಿಗೆ ಹೋಗಿದ್ದೆ ಮಗಳ ಮನೆಗೆ. 2 ದಿನ ಅಲ್ಲೇ ಇದ್ದೆ, ಮುಂಜಾನೆ ಬಂದಲ್ಲ ನೋಡು. ಹೌದನೇ, ಮತ್ತೇನೆ ಮೊಮ್ಮಕ್ಕಳೆಲ್ಲ ಆರಾಮದವನೆ? ಹ್ಞೂ ಆರಾಮದಾರ ನೋಡು. ಹೌದ್ವಿ ಈಕಿನ ಇಂದ್ರಮ್ಮ. ಅಲ್ಲ ಈಕಿ ನೀನು ಮಗಳ ಮನೆಗೆ ಹೋದ್ರೆ ಇವು 2 ಜುಟ್ಲು ಹಾಕೊಂಡು ಹೋಗಿದ್ದೆ ಅಲ್ಲಿ. ಹ್ಞೂನ್ಲೇ ಈಕ ನೀನ ಜುಟ್ಲು ಹಾಕೊಂಡು ಹೋಗಿಯಲ್ಲ ಇವ ಮಗಳ ಮನೆಗೆ. ನಕ್ಕಿತಾರ ಇವ ಊರಾಗ ಮಂದಿ. ಯಾಕ್ಲೆ ಅವ್ರು ಯಾಕೆ ನಗ್ತಾರ ಈಕ? ಯಾಕಿಲ್ಲ ಬಿಡ, ಬಾಲೆ ಯಾಕಲ್ಲಿ ಹುಲಿ ಬಾ ಹೋಗಂತಿ. ಹೊರೆಯದ ಬಿಡ್ಲೆ, ಹಿಂದಾಡೆ ಬರ್ತಂತ. ಹೌದನೇ, ಏನು ಮಾಡಕತ್ತಾರ ಅವ್ರು 3 ಮಂದಿ ನಿಂತ್ಕೊಂಡ? ಈಕೆ ಬಂದಾಳ ಜುಟ್ಲು ಇಂದ್ರಮ್ಮ. ಏನು ಮಾಡತ್ತಿರ್ಲೇ ಚೆನ್ನಿ? ಏನೋ ಮೀಟಿಂಗ್ ಮಾಡಕತ್ತಿರಲ್ಲ ಇವ. ಯಾವ ಮೀಟಿಂಗ್ ಮಾಡನೆ ನೀನ ಬೇಕೆ? ಯಾವ ಮೀಟಿಂಗ್ ಮಾಡ್ತೀಯ ಇವ ನೀನು? ಅಲ್ಲ ನಿಂತಿದ್ರಲ್ಲ 3 ಮಂದಿ, ಅದಕ್ಕೆ ಅಂದೆ ನಾನು. ಮೀಟಿಂಗ್ ಇಲ್ಲ, ಈಕೆ ಜುಟ್ಲು ಇಂದ್ರಮ್ಮ ಬಂದಿದ್ದಲ್ಲ, ಮಾತಾಡ್ಕೊಂಡು ನಿಂತಿದ್ದೆ ನಾನು. ಹೌದನೇ, ಹೋಗಿದ್ದೆ ನಾನು ಗಿಡಿ ಕಡೆ. ನಿನ್ನೆ ಎಲ್ಲಿ ಕಿಲಿನ ಹಾಕಿತ್ತೆ ಇವರು, ಅವರ ಉಣೆನಾರ ಅಂದ್ರೆ ಇಲ್ಲ ಜುಟ್ಲು ಇಂದ್ರಮ್ಮರು ಊರಿಗೆ ಹೋಗ್ಯಾರಿ ನಿನ್ನೆ ಅಂತಂದ್ರ. ಹ್ಞೂನ್ಲೇವ ಸರೋಜಿ, ಹೋಗಿದ್ದೆ ಊರಿಗೆ, ಮುಂಜಾನೆ ಬಂದೆ. ಹೌದನ್ನೇ, ಬಾರ ಸರೋಜಕ್ಕ, ಬಾರ ಹೋಗಂತಿ. ಬಾರ ಸರೋಜಕ್ಕ ಹೋಗಂತಿ, ಬಾರ ಇವ ಹೋಗ್ಯಾರ. ಏನು ಮಾಡ್ತಿ ಮನ್ಯಾಗ ಕುತ್ಕೋ ಬಾ. ಇವ ಏನು ಜಳ ಹೊಡಿದಿತ್ತು ಬಿಡ ಇವ. ನೋಡ್ತೀಯ ಇಷ್ಟು ಮಳೆ ಆದ್ರೆ ಇಂಥ ಅರ್ಜಾಳ ಹೊಡ್ಯಾಕತ್ತತಿ. ಕೊಡ್ತೈತಿ ಮಳೆ ಈಗ ಮಧ್ಯಾಹ್ನಕ್ಕಂತತ್ ನೋಡು. ಹ್ಞೂನ್ಲೇವ ಯಾಕೆ ಹೊರವಾಗೈತಿ, ಇವತ್ತು ಬಿಸಿಲು ಬಿದ್ದೈತಿ. ಯಾಕೆ ಓಸ ಕಟ್ಟಿಗೆ ಹಿರಿದು ಒಳಕ್ಕೇನು ರೋಡಿಗೆ ಜಳಕ ಮಾಡೋಕ್ಲೇವ, ಮೈ ಎಲ್ಲ ಕಡೆ ಕತ್ಬಿಟ್ಟತಿ ಕಟ್ಟಿಗೆ ಹಿರಿದಿರ್ಕ. ಏವ ಹೋಗಂತಿ ಬಾರ. ಇದ್ರದೇ ಊಟ ಬಿಡಲಿ, ಹೋಗೇ ಬಿಡ್ತು ನೋಡಿ ಕಲ್ಲಿ. ಚೆನ್ನಿ ಫೋನ್ ಬರಾಕತ್ತೈತೆ ನೋಡ್ಲಿ. ಹೌದಾ ಬೇಮ್ಮ ಬಂದೆ ತಡಿ. ಹಲೋ ರೀ. ಹಾಂ ರೀ, ಅರಿ ಯಾರು ಮಾತಾಡೋದು? ಹಲೋ ಹಲೋ. ಹಲೋ ರೀ. ಹಲೋ ರೀ, ಯಾರು ಮಾತಾಡೋದು? ನಾವು ಈತೈಂದ ಚೆನ್ನವ್ರಿ ಮಾತಾಡೋದೆ. ನೀವು ಯಾರೀ ಅಣ್ಣಾರ? ಹಲೋ. ಇದ್ರದೇ ಊಟ ಬಿಡಲಿ, ಇದಕ್ಕೆ ಕಿವಿನೇ ಕೇಳಂಗಿಲ್ಲ ಇವ. ಹಲೋ ರೀ, ಕೇಳ್ಸಾತೈತೇನ್ರಿ? ಹಾಂ ಕೇಳಿಸ್ತಾ ಇದೆ. ನೀವು ಚೆನ್ನಮ್ಮ ಅವರಾ? ಹೌದ್ರಿ, ನಾನು ರೀ ಚೆನ್ನವ. ನೀವು ಯಾರೀ ಸರ ಮಾತಾಡೋದು? ಎಲ್ಲವ್ರಿ ಚೆನ್ನಿ? ಏನು ಸ್ವಲ್ಪ ಅನ್ನಕತ್ತಿಯಲ್ಲ? ಸುಂದರ ಸರೋಜಕ್ಕ ಯಾರು ಏನು ಮಾತಾಡೋಲ್ಲ. ಹಲೋ, ಕೇಳಿಸ್ತಾ ಇದೆಯೇನಮ್ಮ? ಕೇಳ್ಸಾತೈತೋರಿ ಸರ, ಹೇಳ್ರಿ ಯಾರೀ ನೀವು? ಹಲೋ, ಇವರು ಚೆನ್ನಮ್ಮ ಅವರಾ? ನಾವು ಬ್ಯಾಂಡ್ ಬಜಾ ಬ್ಯಾಂಕಿಂದ ಮಾತಾಡ್ತಾ ಇದ್ದೀವಿ. ಯಾವ ಬ್ಯಾಂಕ್ ರೀ ಸರ? ಬ್ಯಾಂಕಿಂದ ಮಾತಾಡತ್ತೀರಿ? ಹಾಂ ಹೌದಮ್ಮ, ಬ್ಯಾಂಡ್ ಬಜಾ ಬ್ಯಾಂಕ್ ಅಂತ. ಬ್ಯಾಂಕಿಂದನಾ? ಸುಂದರ ಸರೋಜಕ್ಕ ಸುಂದರ ನೀನ ಅಲ್ರಿ ಸರ, ಏನ್ರಿ ನೀವು ಬ್ಯಾಂಡ್ ಬಜಾ ಬ್ಯಾಂಕ್ ಅಂತಂದ ಅದಾವನ್ರಿ? ನಾವು ಇಲ್ಲಿ ತನ ಏನು ಹೆಸರು ಕೇಳಿಲ್ಲ ಬಿಡ್ರಿ ಇದನ್ನ. ಹೌದಮ್ಮ, ಬ್ಯಾಂಡ್ ಬಜಾ ಬ್ಯಾಂಕ್ ಅಂತಂದರೆ ಹೊಸದಾಗಿ ಓಪನ್ ಆಗಿದೆ. ಇದು ನಿಮ್ಮ ನಂಬರು ಲಕ್ಕಿ ನಂಬರ್ ಆಗಿ ಸೆಲೆಕ್ಟ್ ಆಗಿದೆ. ಅಂದರೆ 100 ಜನದಲ್ಲಿ ಈ ನಂಬರು ಒಂದು ಸೆಲೆಕ್ಟ್ ಆಗಿದೆ. ಇದಕ್ಕೆ ನಾವು ಬಂಪರ್ ಆಫರ್ ಅಂತ ಕೊಡ್ತಾ ಇದ್ದೀವಿ. ಬ್ಯಾಂಡ್ ಬಜಾ ಅಂದ್ರೆ ಇವು ಬ್ಯಾಂಡ್ ಬಜಾ ಬರ್ಸಕ್ ಬರ್ತಾರಲ್ರಿ ಮದ್ವೆಯಾಗ, ಅವು ಡೊಳ್ಳು ಪಾಳ ತಗೊಂಡ ಆದನ್ರಿ, ಆ ಬ್ಯಾಂಕ್ ಅನ್ರಿ ನಿಮ್ದೆ? ಅಯ್ಯೋ ಅದಲ್ಲಮ್ಮ, ನೀವು ಹೇಳ್ತಾ ಇರೋದೇ ಬೇರೆ, ನಾನು ಹೇಳ್ತಾ ಇರೋದೇ ಬೇರೆ. ನಮ್ದು ಬ್ಯಾಂಡ್ ಬಜಾ ಅದು ಬಾರಿಸೋದಲ್ಲಮ್ಮ, ಬ್ಯಾಂಕು. ಬ್ಯಾಂಕ್ ರೀ? ಅಲ್ರಿ ಸರ, ಎಂತ ಅಂದ್ರಿ ಇದು ಬ್ಯಾಂಡ್ ಬಜಾ ಬ್ಯಾಂಕ್? ಹೌದಮ್ಮ, ನಿಮ್ಮ ನಂಬರು ಲಕ್ಕಿ ನಂಬರ್ ಆಗಿ ಸೆಲೆಕ್ಟ್ ಆಗಿದೆ. ಅದಕ್ಕೆ ನಾವು ನಿಮ್ಮ ಅಕೌಂಟ್ಗೆ 25,000 ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಅದಕ್ಕೆ ನೀವು ನಮಗೆ 2,500 ರೂಪಾಯಿನ ಪೇ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಅಕೌಂಟಿಗೆ ನಾವು 25,000 ಹಣನ ಪಾವತಿ ಮಾಡ್ತೀವಿ. ಏನ್ರಿ ಸರ, 25,000 ರೂಪಾಯಿ ರೊಕ್ಕ ಹಾಕ್ತೀರಾ ನಮ್ಮ ಅಕೌಂಟಿಗೆ? 25,000ನ? ಒಂದೇ ಸೆಕೆಂಡ್ ತಡ್ರಿ ಸರ. ಯವ್ವ ಇವ್ ಕರೆ ಜಗುಟ ಬಿಡಿಲಿ ನೋಡು ಹೆಂಗ್ ಓಡಿ ಬಂದು ನಿಂತಾರ ನೋಡ. ಇವ ಅದನ್ನ ನೋಡ ಹಿಂದಿಂದ
ಅಲ್ಲ ಮನೆಗೆ ಹೋಗ್ಕನಿ ಕೆಲಸ ಅದ ಅಂತಂದು ಹೇಳೋದಕ್ಕೆ ರೊಕ್ಕನ ನೋಡ್ತೀಯ ಹೆಂಗ್ ಬಾಯ್ ತಗೊಂಡು ನಿಂತು. ಹಾ ಹೇಳ್ರಿ ಸರ, ಏನ್ರಿ ಏನ್ ಮಾಡ್ಬೇಕ್ರಿ ಈಗ ನಾವು? ಏನಿಲ್ಲಮ್ಮ, ನೀನು ನಮ್ಮ ಇದಕ್ಕೆ ಬ್ಯಾಂಕ್ ಖಾತೆಗೆ ಎಷ್ಟು 2,500 ರೂಪಾಯಿನ ಪೇ ಮಾಡಬೇಕು. ಏನ್ರಿ ಸರ, ನಾವು 2,500 ರೂಪಾಯಿ ಕೊಟ್ರೆ ನೀವು ಎಷ್ಟು 25,000 ಕೊಡ್ತೀರಾ ರೀ? 25,000 ಕೊಡ್ತಾರ ಅಲ್ಲಿ? ಏ ಚನ್ನಿ, ನಮ್ಗ ಹಾಕ್ತಾರ ಕೇಳಿ. ಏ ಸುಮ್ಮನೆ ತೋರ, ಏ ಸರೋಜಕ್ಕ ಸುಮ್ಮನೆ ನಿಂತ್ಕೊಂತೀನಿ. ಹೌದಮ್ಮ, ನೀವು 2,500 ರೂಪಾಯಿ ಪೇ ಮಾಡಿದರೆ ನಮ್ಮ ಕಡೆಯಿಂದ ನಿಮಗೆ 25,000 ರೂಪಾಯಿ ಬಹುಮಾನ ಸಿಗುತ್ತೆ. ನೀವು ಇವಾಗ ನಾನು ಒಂದು ಅಕೌಂಟ್ ನಂಬರ್ ಹೇಳ್ತೀನಿ, ಆ ಅಕೌಂಟ್ ನಂಬರ್ಗೆ ನೀವು 2,500 ರೂಪಾಯಿ ಪೇ ಮಾಡಿದರೆ ನಿಮಗೆ 25,000 ರೂಪಾಯಿ ಸಿಗುತ್ತೆ. ಹೌದಾ ರೀ ಸರ್, 2,500 ರೂಪಾಯಿ ನಾವು ಕೊಡ್ಬೇಕಲ್ರಿ ನಿಮ್ಗೆ? ಏನ ಸರೋಜಕ್ಕ, ಈಕಿನ ಚೆನ್ನಿದ ಚಾನ್ಸ್ ಆತಲ್ಲ. ನೋಡ್ಲೇವ ಸರ್, ಈಕಿನ ಕಲಿ ನೋಡ್ಲೆ ಯಾರ 25,000 ರೂಪಾಯಿ ಹಾಕತ್ತಾರಂತ. ಈಕಿದೇನ ಲಾಕಿ ನಂಬರ್ ಮುಂದಕ್ಕಂತ ಒಟ್ಟು ಲಾಕಿ ನಂಬರಾ? ಹಂಗಂದ್ರೇನ ಯಾವ ಏನಾಯ್ತು ನಾ ಹೋಗ್ಲೇ, ನನಗೇನು ಗೊತ್ತೆ. ಹಾ, ಈಗ ನಾವು 2,500 ರೂಪಾಯಿ ಕೊಡ್ಬೇಕನ್ರಿ ನಿಮ್ಗೆ? ಹಾಂ ಹೌದಮ್ಮ, ನೀವು 2,500 ರೂಪಾಯಿನ ಇವಾಗ ನಾನೊಂದು ಅಕೌಂಟ್ ನಂಬರ್ ಹೇಳ್ತೀನಿ, ಆ ಅಕೌಂಟ್ ನಂಬರ್ಗೆ ಟ್ರಾನ್ಸ್ಫರ್ ಮಾಡಿಬಿಡಿ. ಸರಿ ರೀ, ಸರೋಜಕ್ಕ ಸರಿ ರೀ. ನಿಮ್ಮ ಹೆಂಗ್ ನಿಂತ ನೋಡಿ ಬಾಯ್ ತಕೊಂಡೆ ಸರಿ ಇರತ್ತಾಗ. ಹಾ ಹಲೋ ರೀ ಸರ, ಹಾ ನನಗೊಂದು ಐಡಿಯಾ ಐತ್ರಿ, ಹೇಳೇನ್ರಿ? ಹಾಂ ಹೇಳಮ್ಮ, ಏನಮ್ಮ? ಈಗ ನೀವು ನಮ್ಗೆ 25,000 ರೂಪಾಯಿ ಕೊಡ್ತೀರಿ ಹೌದಲ್ರಿ? ಅದು 25,000 ರೂಪಾಯಿದಾಗ 2,500 ರೂಪಾಯಿನ ಅದ್ರಾಗ ಕಟ್ ಮಾಡ್ಕೊಂಡು ನನಗೆ 22,500 ರೂಪಾಯಿ ಹೊಳ್ ಕೊಟ್ಟು ಬಿಡ್ರಿ ಸರ. ಅಲ್ಲಿ ಅಲ್ಲೇ ಹಾಕತ್ತಲ್ರಿ, ಮತ್ತೆ ಅಲ್ಲಿ ನಾ ಇನ್ನು ನಿಮಗೆ 2,500 ರೂಪಾಯಿ ಹಾಕಿ ನೀವು ನನಗೆ ಹೊಳ್ಳಿ ರೊಕ್ಕ ಹಾಕೋದು ಹೊತ್ತಾಕತ್ರಿ ಸರ. ಅಲ್ಲ, ಇದು ಬರೀ ಐತೆ ಬಿಡ ಹೆಣ್ಮಗಳು. ಏ ಹಾಗೆಲ್ಲ ಏನಿಲ್ಲಮ್ಮ, ರೂಲ್ಸ್ ಎಲ್ಲ ಆ ಥರ ಇಲ್ಲ. ನೀವು ಪೇ ಮಾಡಿದ ಮೇಲೇ ನಾವು ನಿಮಗೆ 25,000 ರೂಪಾಯಿನ ಟ್ರಾನ್ಸ್ಫರ್ ಮಾಡೋದು, ಆ ಥರ ಇದೆ ರೂಲ್ಸು. ಇಲ್ರಿ, ಅದ್ರಾಗ ಕಟ್ ಮಾಡ್ಕೊಂಡು ಕೊಟ್ಟು ಬಿಡ್ರಿ ನಂಗೆ ರೊಕ್ಕನ. ಏ ಇಲ್ಲಮ್ಮ, ಆಗಲ್ಲ, ಅದು ಆ ಥರ ಇಲ್ಲ. ಏನ ಆ ಥರ ಇಲ್ಲ? ಏ ಯಾವಲ್ಲ ನೀನೆ ಕೊಯ್ಕುಂಟ್ಲೆ, ಏನು ನಮ್ಗೇನು ಗೊತ್ತಾಗಂಗಿಲ್ಲ ಅನ್ಕೊಂಡಿನ ನೀನು ಏನು ಯಾ ಹಳ್ಳಿ ಜನ ಅಂದ್ರೆ ಮೋಸ ಮಾಡಿ ಟೆಪಿ ಹಾಕಿ ಹೋಗ್ಬಿಡ್ಬೇಕಂತಂದ ನಿನ್ ಪ್ಲಾನ್. ಯಾರ ನೀನೆ? ಏ ಕೊಯ್ಕುಂಟ್ಲೆ, ಯಾರು ನೀನೆ? ಸರಳಾಗಿ ಹೇಳಿದಿ ಉಳಿತಿ ನೀನೆ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಬೂಟಿಲೆ ಹೊಡಿಸ್ತಾನೆ ನಿನ್ನ. ಒಬ್ಬೋ ಈ ಹೆಣ್ಮಗಳು ಭಾರಿ ಚಲಕೈತೆ, ಪಾಪ ಒಂದು ಕಟ್ ಮಾಡೋದು ಚಲೋ. ಹಲೋ ಹಲೋ, ಏ ಹೇಳಲ್ಲ, ಯಾವ ನೀನೆ ಕೊಯ್ಕುಂಟ್ಲೆ? ನನಗ ಸುಳ್ಳು ಹೇಳಿ ಟೆಪಿ ಹಾಕ್ಬೇಕಂತೀಯ ನೀನೆ? ಬಾ ಇಲ್ಲಿ, ಯಾರು ನೀನೆ? ಹಲೋ ಹಲೋ, ಕಟ್ಟ ಮಾಡಿದ ನೋಡು ಊರು ಕೊಯ್ಕುಂಟ್ಲೆ, ನನಗ ಟೆಪಿಗೆ ಹಾಕ್ಬೇಕಂತಂದ ನನಗ ನಿಂತಾನ. ನಾ ಅಂತ ಯಾವ್ದು ಇದು ಬ್ಯಾಂಡ್ ಬಜಾ ಬ್ಯಾಂಕ್ ಅಂತಂದದ, ಆಗ ನನಗೆ ಡೌಟ್ ಹೊಡಿತೆ. ರಜೆ ಊಟ ಬಿಡಿ ನೋಡಿ ಹೆಂಗ್ ನಿಂತಾವ ಕರೆಂಟ್ ಹೊಡೆದಂಗ. ಏಯ್ ಸರೋಜಕ್ಕ ಬೇಕಲ್ಲಿ ಮುಚ್ಚ, ನಿಮ್ಮ ಬಾಯಿ ಮುಚ್ಚ್ರೆ ರೊಕ್ಕಂದು ಊಟ ನೋಡೋದು ಹೆಂಗೆ ಬಾಯಿ ತೆಗೆದು. ಅದಕ್ಕೆ ಅನ್ನೋದು, ಹಣ ಅಂದ್ರೆ ಹೆಣನೂ ಬಾಯಿ ತೆಗಿತೈತಿ ಅಂತಂದು ಹಿರಿಯರು ಸುಳ್ಳು ಹೇಳಿಲ್ಲ. ಇಷ್ಟೊತ್ತನ ಸುಳ್ಳು ಹೇಳಿದ್ನ ಅಲ್ಲೇವ? ನೋಡ್ಲೆ ನಮಗ ತೆಪ್ಪಿಗೆ ಹಾಕಕ್ ಬರ್ತಾನ. ಹುನ ಸರೋಜಕ್ಕ, ಯವ್ವ ಇಂಥವು ಎಷ್ಟು ನಡಿತೇವ ಏನ ಇವ ದಿನ ಗೊತ್ತಿಲ್ಲರ ಪಾಪ ಹಳ್ಳಿ ಜನ ಅಂತಂದು ಇಂಥವ್ರು ಫೋನ್ ಮಾಡಿ ಎಷ್ಟು ಮೋಸ ಮಾಡ್ತಾರ ಏನೋ ಅವ್ರಿಗೆ. ಹೌದು ಬಿಡ್ಲಿ ಚೆನ್ನಿ, ಇವ ಇಂಥದೆಲ್ಲ ನಿನಗೆ ಯಾವಾಗ ಗೊತ್ತಾತೆ? ಹೆಂಗೆ ಗೊತ್ತಾತೆ? ಟಿವ್ಯಾಗ ಹೇಳಂಗಿಲ್ಲ ಸರೋಜಕ್ಕ. ಅವಾಗ ಇವ ಮೊದ್ಲು ಹಂಗಂದಾಗ ನನಗೆ ಗೊತ್ತಾತ, ಡೌಟ್ ಹೊಡಿತ ನೋಡ ಸರೋಜಕ್ಕ. ಇವ್ರಿಗೆಲ್ಲ ಬರೀ ಹಳ್ಳಿ ಜನನ, ಇವ್ರು ಹಳ್ಳಿ ಜನಕ್ಕೆ ಏನು ಗೊತ್ತಿರಂಗಿಲ್ಲ. ಏನನ್ನಾರ ಮಾತಾಡಿ ಟೆಪಿಗೆ ಹೋಗದೆ ರೊಕ್ಕ ಹೊಡ್ಕೊಂಡ್ಬಿಡ್ಬೇಕು ಅಂತಂದು ಇವ್ರದ್ದು ಪ್ಲ್ಯಾನ್ ಇರ್ತೈತಿ. ಅದಕ್ಕೆ ನಾನು ಬರಬ್ಬರಿ ಮಾಡಿದೆ ನೋಡು ಅವಂಗ ಮಜಾನ. ಯವ್ವ ಭಾರಿ ಇದು ನೋಡ್ಲಿ, ಗಿರೇಟ್ ನೋಡ್ಲಿ ನೀನು ಚೆನ್ನಿ. ಮತ್ತೆ ನಾನು ಸುಮ್ಮನೆ ಅನ್ಕೊಂಡಿನಿ, ಅವಂಗ ಇತ್ತವಂಗ ಫೋನ್ ಕಟ್ ಮಾಡಿರೋಂಗ ಓಡ್ಸಾಡಿ ಬಾರ್ಕೊಲ್ ತೊಗೊಂಡು ಹೊಡೆದು ಬರ್ತಿದ್ದೆ. ಮತ್ತು ನಾನು ಇಂಥವ್ರೆಲ್ಲ ತಲೆ ಕೆಡ್ಸ್ಕೊಬಾರ್ದು. ಇವಕ್ಕೆ ಫೋನ್ ನಂಬರ್ ಬಂದಿರ್ತಾವಲ್ಲ, ಅವಕ್ಕೆಲ್ಲ ಇವು ನಂಬರ್ ಹೇಳ್ರಿ, ನಿಮ್ದು ಲಕ್ಕಿ ನಂಬರ್ ಐತ್ರಿ, ನಿಮ್ಮ ಅಕೌಂಟಿಗೆ ರೊಕ್ಕ ಹಾಕ್ತೇವ್ರಿ, ಹಂಗೆ ಹಿಂಗೆ ಅಂದ್ರೆ ಗೊತ್ತಾಗ್ಬಿಡ್ಬೇಕಲ್ಲೇ. ಇವೆಲ್ಲ ಇವು ಪಾಲ್ತುಗಳಿವು ಗೊತ್ತಾಗಿ ಬರಾಬರಿ ಜಾಡ್ಸಿದ್ರು ನೋಡಿ ಗೊತ್ತಾಕತಿ ಇವ್ರಿಗೆ, ಹಳ್ಳಿ ಜನ ಸ್ಟ್ರಾಂಗ್ ಅದಾರ ಇವ್ರು ಅಂತಂದು. ಹೌದ್ಲೇ ಚೆನ್ನಿ, ಇವ ಹಂಗ ಮಾಡಕ್ ಬಿಡ, ಇಂಥವ್ರಿಗೆ ಏನು ಹೇಳಕ್ ಹೋಗ್ಬಾರ್ದ ಇವ. ನೋಡ್ಲೇ ಕಲಿ, ಪಾಪ ಇಂಥವ್ರು ಪಾಪ ಹಳ್ಳಿ ಜನಕ್ಕೆ ಗೊತ್ತಿಲ್ಲರ್ಗೆ, ಏನು ಓದಾಕ ಬರೆಯಕ ಬರ್ಲಿಲ್ದಾರ್ಗೆ ಮತ್ತೆ ಹಿಂಗೆ ಹೇಳಿ ಮೋಸ ಮಾಡಿ ರೊಕ್ಕ ಹೊಡ್ಕೊಂಡು ಹೋಗ್ಬಿಡ್ತಾರೆ ಇವ್ರೆ. ಪಾಪ ಅವ್ರಿಗೇನು ಗೊತ್ತಿರ್ತೈತಿ, ಇವರು ರೊಕ್ಕ ಹಾಕ್ತೀವಿ ಹಂಗೆ ಹಿಂಗೆ ಅಂತ ಆಸೆ ಹುಟ್ಟಿಸಿರ್ತಾರ. ಮತ್ತೆ ಅವರೆಲ್ಲ ಹೇಳ್ಬಿಡ್ತಾರೆ ಅಕೌಂಟ್ ನಂಬರ್ ಅದು ಇದೆ. ಯವ್ವ ನಾವು ಇನ್ನು ಭಾಳ ಹುಷಾರಾಗಿರ್ಬೇಕು ಯವ್ವ. ನಮ್ಮ ವಿಡಿಯೋ ನೋಡಕತ್ತೀರ ಎಲ್ಲರಿಗೂ ಒಂದು ಕಿವಿ ಮಾತ್ರಿ, ಇಂಥವು ಸುಳ್ಳು ಕಾಲ್ ಅಂದರೆ ಸುಳ್ಳು ಫೋನ್ ಮಾಡಿ ಇಂಥವ್ರು ಏನಾರ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್ ಅದು ಇದು ಕೇಳಿದ್ರೆ ಯಾರು ಕೊಡೋಕೆ ಹೋಗ್ಬೇಡ್ರಿ. ಎಲ್ಲರೂ ಜಾಗೃತಿಯಿಂದ ಇರ್ಬೇಕ್ರಿ ಇಂಥವ್ರಿಂದ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು